ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಳಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಎಲ್ಲರೂ ಕೂಡ ನಿಂತ್ಕೊಂಡಿರ್ತಾರೆ. ಆಗ ಮನೋಜ್, ರೋಹಿಣಿ ಇಬ್ಬರು ಕೂಡ ರೂಮ್ಗೆ ಹೋಗ್ತಾರೆ. ಸರಿ ಊಟಕ್ಕಾದರೂ ಕರೆಯೋಣ ಅಂತ ಹೇಳ್ಬಿಟ್ಟು ಶಾಂತಿ ಹೋಗ್ತಾ ಇರ್ತಾಳೆ. ರೋಹಿಣಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮನೋಜ್ ಊಟಕ್ಕೆ ಎದಳಿ ಅಂತ ಹೇಳ್ಬಿಟ್ಟು ಎಷ್ಟೇ ಎದಳಿಸಿದ್ರು ಕೂಡ ಎದಳಲ್ಲ. ಹೋಗಿ ರೋಹಿಣಿ, ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಊಟನೂ ಬೇಡ ತಿಂಡಿನೂ ಬೇಡ, ನನಗೆ ನಿದ್ದೆ ಬೇಕು ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಶಾಂತಿ ಬಂದ್ಬಿಟ್ಟು ರೋಹಿಣಿ ಎದ್ನ ಅಮ್ಮ ಅಂತ ಹೇಳಿದಾಗ ಅತ್ತೆ ಎದ್ದೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಮನೋಜ್ ಎದ್ದೇಳು ಅಂದರೆ ಏನಮ್ಮ ನಿಂದು ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚಾಡ್ತಾನೆ. ಅಯ್ಯೋ ಬಾರಮ್ಮ, ಅವನು ಮಲ್ಕೊಳ್ಳಿ, ನಾವು ಊಟಕ್ಕೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ರೋಹಿಣಿ ಕರ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಎದ್ದೇಳ್ತಾನೆ. ಎದ್ದಾದ್ಮೇಲೆ ರೋಹಿಣಿಗೆ ಏನಮ್ಮ ಎದ್ನ ಅಂತ ಕೇಳಿದಾಗ ಇಲ್ಲ ಅತ್ತೆ ಇನ್ನೂ ಎದ್ದಿಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಅಲ್ಲ ನಿನಗೆ ಎಬ್ಸೋಕ್ಕಾಗಲ್ವಾ, ನಿನಗೆ ಅಷ್ಟು ನಿನಗೆ ಗೊತ್ತಾಗಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ಬೈತಾರೆ. ಬೈದಾಗ ಅಷ್ಟು ರಂಗನಾಥ್ ಅವರು ಕೋಪ ಮಾಡಿಕೊಂಡು ನೀನು ಅತ್ತೆ ಬುದ್ಧಿ ಎಲ್ಲಿ ಬಿಡ್ತೀಯ ನೀನು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ರೋಹಿಣಿ ರೂಮಿಗೆ ಬಂದು ಮನೋಜ್ ಎದ್ದೇಳಿ ಅಂದರು. ನಾನು ಎದ್ದೇಳೋಕ್ಕಾಗಲ್ಲ, ನಾನು ಸುಸ್ತಾಗ್ತದೇನೆ ಅಂತ ಹೇಳ್ಬಿಟ್ಟು ಹೇಳಿದಾಗ ರೋಹಿಣಿ ಹೇಳ್ತಾಳೆ, ಅಲ್ಲ ಮನೋಜ್, ಒಂದೇ ದಿನಕ್ಕೆ ಸುಸ್ತಾಗ್ಬಿಟ್ರೆ ಹೇಗೆ, ಇನ್ನೂ ತುಂಬಾ ನಾವು ಅಚೀವ್ಮೆಂಟ್ ಮಾಡೋದಿದೆ, ಇನ್ನೂ ಈಗ ತಾನೇ ಶಾಪ್ ಓಪನ್ ಮಾಡಿರೋದು, ಎದ್ದೇಳಿ ಮೇಲೆ ಅಂತ ಹೇಳಿದಾಗ ನನಗೆ ಆಗಲ್ಲ, ನನಗೆ ನಿದ್ದೆ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಮಲ್ಕೋತಾನೆ. ರಂಗನಾಥ್ ಅವರು ಕೇಳ್ತಾರೆ, ಇನ್ನೂ ಎದ್ದಿಲ್ವನೇನು ಮುದ್ದಿನ ಮಗ ಅಂತ ಹೇಳಿದಾಗ ಅಲ್ಲ ರೀ ಇನ್ನೂ ಎದ್ದಿಲ್ಲ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಇನ್ನೂ ರವಿ ಶ್ರುತಿನೇ ಎದ್ದು ಅವ್ರು ರೆಡಿಯಾಗಿ ಅವ್ರ ಪಾಡಿಗೆ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಇನ್ನೂ ನಿನ್ನ ಮಗ ಎದ್ದಿಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಶಾಂತಿ ಹೇಳ್ತಾಳೆ, ಏನು ರೀ ನೀವು ನನ್ನ ಮಗನ ಬಗ್ಗೆ ಮಾತಾಡ್ತಾ ಇದ್ರೆ ನಿಮಗೆ ಹೊಟ್ಟೆಗೆ ಊಟನೇ ಸೇರಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರವಿ ಶ್ರುತಿ ಇಬ್ಬರು ಕೂಡ ಬರ್ತಾರೆ. ರವಿ ಹೇಳ್ತಾನೆ, ಅಲ್ಲಮ್ಮ ಇನ್ನೂ ಎದ್ದಿಲ್ವಾ ಅಂತ ಕೇಳಿದಾಗ ಇನ್ನೂ ಎದ್ದಿಲ್ಲ ಕಣೋ ಮಲಗಿದ್ದಾನೆ ಅಂತ ಹೇಳ್ತಾನೆ. ಅಲ್ಲಮ್ಮ ಒಂದೇ ದಿನಕ್ಕೆ ಇಷ್ಟು ಸುಸ್ತಾದರೆ ಹೇಗೆ, ನಮ್ಮ ಹೋಟ್ಲು ಓನರು ಎಷ್ಟು ಬೇಗ ಬಂದ್ಬಿಟ್ಟು ಏನೇನು ಐಟಮ್ ಬೇಕು ಎಲ್ಲ ರೆಡಿ ಮಾಡ್ತಾರೆ ಗೊತ್ತಾ ಅಂತ ಹೇಳ್ತಾರೆ. ಆಗ ಶ್ರುತಿ ಕೂಡ ಹೌದು ಅತ್ತೆ, ನಮ್ಮದು ಡಬ್ಬಿಂಗ್ ಆರ್ಟಿಸ್ಟು ಕೂಡ 6 ಗಂಟೆಗೆ ಬರ್ತಾರೆ, ಅಲ್ಲಿ ನಮ್ಗೆ ಇಷ್ಟ ಆಗಿರೋ ಕೆಲಸನ ನಾವು ಇಷ್ಟಪಟ್ಟು ಮಾಡಬೇಕು, ಈ ಥರ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶ್ರುತಿ. ರಂಗನಾಥ್ ಅವ್ರು ಹೇಳ್ತಾರೆ, ನೀನು ಹೇಳ್ತಾ ಇರೋದು ಶ್ರುತಿ ಕರೆಕ್ಟಮ್ಮ, ಇವ್ನು ನೋಡಿ ಹೇಗೆ ಮಲಗಿದ್ದಾನೆ, ಇನ್ನು ಹೋಗಿ ಶಾಪ್ ಯಾವಾಗ ಓಪನ್ ಮಾಡ್ತಾನೋ ಏನೋ, ಇವನು ಚಿಕ್ಕ ವಯಸ್ಸಲ್ಲೂ ಕೂಡ ಹೀಗೆ ಮಾಡ್ತಾಯಿದ್ದ, ಸ್ಕೂಲಿಗೆ ಹೋಗಬೇಕು ಅಂತ ಅಂದರೆ ನಾವೇ ಎಬ್ಬಿಸ್ಬೇಕಾಯಿತು, ಈಗಲೂ ಕೂಡ ಹಾಗೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಶಾಂತಿ ಹೇಳ್ತಾರೆ, ಅಲ್ಲ ನನ್ನ ಮಗನ ಬಗ್ಗೆ ಮಾತಾಡ್ತಾ ಇದ್ರೆ ನಿಮಗೇನು ಹೊಟ್ಟೆಗೆ ಊಟನೇ ಸೇರಲ್ವಾ, ಈಗ ಹೋಗಿ ನಾನು ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಶಾಂತಿ ಹೋಗ್ಬಿಟ್ಟು ಇನ್ನೇ ಡೋರ್ ತಟ್ಟಬೇಕು ಅಂದಾಗ ರೋಹಿಣಿ ಆಚೆ ಬಂದು ರೋಹಿಣಿ ರೆಡಿಯಾಗಿ ಬರ್ತಾಳೆ. ಏನಮ್ಮ ಎದ್ನ ಅಂತ ಹೇಳಿದಾಗ ಶಾಂತಿ ಚಿಕ್ಕ ಮಕ್ಕಳು ಥರ ಹೇಗೆ ಮುದ್ದು ಮಾಡಿ ಎಬ್ಬಿಸ್ತಾರ ಆ ಥರ, ಎದ್ದಳು ಬಂಗಾರ ಎದ್ದಳು, ಬಿಸ್ನೆಸ್ ನೀನು ಈಗ ತಾನೇ ಶುರು ಮಾಡಿದ್ಯಾ, ಈ ಶಾಪ್ ಓಪನ್ ಮಾಡಬೇಕು ಎದ್ದಳಪ್ಪ ಅಂತ ಹೇಳಿ ಮುದ್ದು ಮಾಡಿ ಎಬ್ಬಿಸ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಅಲ್ಲ ಕಣೆ, ಅವಾಗಲೂ ಕೂಡ ನೀನು ಚಿಕ್ಕ ವಯಸ್ಸಲ್ಲೂ ಕೂಡ ಈ ಥರ ಎಬ್ಬಿಸ್ತಾ ಇದ್ದೆ, ಸ್ಕೂಲಿಗೆ ಹೋಗಬೇಕು ಅಂದಾಗ, ಈಗ 7 ಕತ್ತೆ ವಯಸ್ಸಾಗಿದೆ ಆದರೂ ಕೂಡ ಈಗಲೂ ಹಾಗೆ ಎಬ್ಬಿಸ್ತಾ ಇದೆಯಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರವಿ ಶ್ರುತಿ ಎಲ್ಲರೂ ಕೂಡ ಬಂದು ನೋಡ್ತಾ ಇರ್ತಾರೆ. ರೋಹಿಣಿ ಶಾಂತಿ ಇಬ್ಬರು ಕೂಡ ಎಷ್ಟೇ ಎಬ್ಸಿದ್ರು ಕೂಡ ಮನೋಜ್ ಎದ್ದೇಳಲ್ಲ. ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಸೂರ್ಯ ಬರ್ತಾನೆ, ಏನಾಯಿತು ಅಂತ ಕೇಳಿದಾಗ ಅಯ್ಯೋ ರೀ ನಿಮ್ಮ ಅಣ್ಣಂಗೆ ಎಷ್ಟು ಎಬ್ಸಿದ್ರು ಕೂಡ ಎದ್ದೇಳ್ತಾ ಇಲ್ಲ ಅಂತ ಹೇಳಿದಾಗ ಸೂರ್ಯ ಬರ್ತಾನೆ ರೂಮ್ಗೆ. ಸೂರ್ಯ ಹೇಳ್ತಾನೆ, ಅಲ್ಲ ಯಾಕೆ ಈ ಥರ ಎಲ್ಲ ಅವ್ರಿಗೆ ಎಬ್ಬಿಸ್ತಾ ಇದ್ದೀರಾ, ಕೆಲ್ಸಕ್ಕೆ ಬಾರ್ದವನು ಎದ್ರೇನು ಬಿಟ್ರೇನು ಯಾಕೆ ಎಬ್ಬಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ರವಿ ಹೇಳ್ತಾನೆ, ಅಲ್ಲ ಕಣೋ ಸೂರ್ಯ, ನೆನ್ನೆ ತಾನೇ ಅಂಗಡಿ ಓಪನ್ ಮಾಡಿದ್ದಾನೆ, ಈಗ ಯಾಕೆ ಎದ್ದೇಳಬೇಕು ಅಂತ ಅಂದರೆ ಅಂಗಡಿ ಓಪನ್ ಮಾಡೋರು ಯಾರು ಅಂತ ಹೇಳ್ಬಿಟ್ಟು ಹೇಳ್ತಾನೆ ರವಿ. ಅಯ್ಯೋ ನಾನು ಮರ್ತೇ ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ ಹೋಗ್ಬಿಟ್ಟು ಹೌದಲ್ವಾ ನಾನು ಎಬ್ಬಿಸ್ತೀನಿ ಇರು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅದೇ ಟೈಮಲ್ಲಿ ಶಾಂತಿ ತೊಡೆ ಮೇಲೆ ಮಲಗಿಸ್ಕೊಂಡು ಎದ್ದಳೋ ಮನೋಜ ಎದ್ದಳೋ ಅಂತ ಎಷ್ಟೇ ಹೇಳಿದ್ರು ಎದ್ದೇಳ್ತಾ ಇರಲ್ಲ. ಅಪ್ಪ ಬಾಯ್ಲಿ ಅಂತ ಹೇಳ್ಬಿಟ್ಟು ನೋಡಿಲಿ, ಇನ್ನೂ ಚಿಕ್ಕ ಮಗು ಥರ ತೊಟ್ಲಲ್ಲಿ ಹಾಕೊಂಡು ಮಲಗಿಸ್ತಾರಲ್ಲ ಆ ಥರ ಮಲಗಿಸೋರೆ ಈ ಸಕ್ಕರೆ ಅಂತ ಹೇಳ್ಬಿಟ್ಟು ಹೇಳ್ತವ್ರೆ. ರಂಗನಾಥ್ ಅವ್ರು ಹೇಳ್ತಾರೆ, ಹೌದಪ್ಪ, ಮತ್ತು ನೆನ್ನೆ ಅಂಗಡಿ ಓಪನ್ ಮಾಡಿಬಿಟ್ಟು ಇವತ್ತು ತೆಗೀಲಿಲ್ಲ ಅಂದರೆ ಈ ಅಂಗಡಿಲಿ ಬಿಸ್ನೆಸ್ ಸರಿ ಆಗ್ತಿಲ್ಲೇನೋ, ಹಾಗಾಗಿ ಇವರು ಕ್ಲೋಸ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಲ್ವಾ ಕಸ್ಟಮರ್ಸು ಅಂತ ಹೇಳ್ತಾರೆ ರಂಗನಾಥ್ ಅವರು. ಸೂರ್ಯ ಹೇಳ್ತಾನೆ, ಅಪ್ಪ ಇವ್ನು ಅಂಗಡಿ ಓಪನ್ ಮಾಡಿದೆ ಈ ಥರ ಮಲಗಿದ್ರೆ ನಿಮ್ಮದು ದುಡ್ಡು ಯಾವಾಗ ವಾಪಸ್ ಕೊಡ್ತಾನೆ ಅಂತ ಹೇಳ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಅಯ್ಯೋ ನನ್ನ ದುಡ್ಡು ಹಾಳಾಗಿ ಹೋಗಲಿ, ಅವ್ರ ಮಾವನ ದುಡ್ಡು ಹಾಳಾಗದಿದ್ರೆ ಸಾಕು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ರವಿ ಹೇಳ್ತಾನೆ, ಅಲ್ಲ ಕಣೋ, ನಮಗೆ ಎಷ್ಟೇ ಕಷ್ಟ ಆದರೂ ಕೂಡ ನಾವು ಎದ್ದು ನಮ್ಮ ಕೆಲಸಕ್ಕೆ ನಾವು ಹೋಗ್ತೀವಿ ತಾನೆ ಅಂತ ಹೇಳಿದಾಗ ಶ್ರುತಿ ಕೂಡ ಹೌದು, ನಮಗೂ ಬೆಳಗ್ಗೆ ಎಷ್ಟು ಕಷ್ಟ ಆಗುತ್ತೆ ಎದ್ದೇಳೋಕ್ಕೆ, ನಾವು ಕೆಲಸ ಮಾಡಬೇಕು ಅಂದರೆ ಕಷ್ಟಪಟ್ಟಾದರೂ ಎದ್ದೇಳಬೇಕು, ಈಗ ಅವ್ರ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದರೆ ಅವ್ರ ಬಿಸ್ನೆಸ್ನ ಅವ್ರು ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಬೇಗ ಬೆಳಗ್ಗೆ ಎದ್ದೇಳಬೇಕು ಅಂತ ಶ್ರುತಿ ಹೇಳ್ತಾಳೆ. ರೋಹಿಣಿ ಕೋಪ ಬಂದು ಹೇಳ್ತಾಳೆ, ಫಸ್ಟ್ ಡೇ ಅಲ್ವಾ ಅವರಿಗೆ ಸುಸ್ತಾಗಿರುತ್ತೆ, ನೆಕ್ಸ್ಟ್ ಸರಿಯಾಗುತ್ತೆ, ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಶ್ರುತಿ ಹೇಳ್ತಾಳೆ, ಹಾಗಿದ್ರೆ ಎಲ್ಲರಿಗಿಂತ ಜಾಸ್ತಿ ನಮ್ಮ ಮೀನಾ ಅವರೇ ನಿದ್ದೆ ಮಾಡಬೇಕು, ಯಾಕಂದರೆ ಅವರು ಕೆಲಸ ಮಾಡಿಕೊಂಡು ಬೇರೆ ಕೆಲಸನೂ ಮಾಡ್ತಾ ಇರ್ತಾರೆ ಅಂತ ಹೇಳಿ. ಮೀನಾ ಅವರೇ ನಿಮಗೆ ಮಧ್ಯಾಹ್ನ ನಿದ್ದೆ ಬರಲ್ವಾ ಅಂತ ಕೇಳ್ತಾರೆ. ಇಲ್ಲ ನಮಗೆ ನಿದ್ದೆ ಹೇಗೆ ಬರುತ್ತೆ, ನಮಗೆ ತುಂಬ ಜವಾಬ್ದಾರಿಗಳು ಇರ್ತವೆ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ.
ಎಲ್ಲರೂ ಮಾತಾಡೋದು ಸಹಿಸ್ಕೊಳಕ್ಕಾಗದೆ ರೋಹಿಣಿ ಕೋಪ ಮಾಡಿಕೊಂಡು ರೂಮ್ ಹತ್ರ ಹೋಗ್ಬಿಟ್ಟು ಮನೋಜ್ ಎದ್ದೇಳಿ ಮನೋಜ್ ಅಂತ ಹೇಳ್ಬಿಟ್ಟು ಗುದ್ದುತ್ತಾ ಇರ್ತಾಳೆ, ಇನ್ನೊಂದು ಹೊಡಿತಾ ಇರ್ತಾಳೆ. ಎಲ್ಲರೂ ನೋಡ್ಬಿಟ್ಟು ಶಾಕ್ ಆಗಿ ಯಾಕೆ ರೋಹಿಣಿ ಹೊಡಿತಾ ಇದೆಯಾ ಅಂದರೆ ಏನತ್ತೆ ಮತ್ತೆ ಎಷ್ಟು ಎದ್ದೇಳಿಸಿದ್ರು ಎದ್ದೇಳ್ತಾ ಇಲ್ಲ, ಅಲ್ಲಿ ನೋಡಿದ್ರೆ ಶಾಪ್ ಓಪನ್ ಆಗಿಲ್ಲ, ಇವ್ರು ನೋಡಿದ್ರೆ ಈ ಥರ ಮಲಗಿದ್ದಾರೆ ಅಂತ ಹೇಳಿ ಎದ್ದೇಳ್ರಿ ಮನೋಜ್ ಎದ್ದೇಳು ಅಂತ ಹೇಳಿ ಎಷ್ಟು ಎದ್ದೇಳಿಸಿದ್ರು ಕೂಡ ಎದ್ದೇಳಲ್ಲ. ಸೂರ್ಯ ಹೀಗೆಲ್ಲ ಹೇಳಿದರೆ ಈ ಪೆಂಗೆ ಮಾತು ಕೇಳಲ್ಲ ಅಂತ ಹೇಳ್ಬಿಟ್ಟು ಒಂದು ಜಗ್ಗು ನೀರು ತಂದು ಹಾಕ್ತಾ ಇರ್ತಾನೆ. ಮನೋಜ್ ಹೆಂಗೆ ಸೂರ್ಯ ನೀರು ಹಾಕಿದ ತಕ್ಷಣ ನಿದ್ದೆಗಣ್ಣಲ್ಲೇ ಅಮ್ಮ ನಾನು ನೀರಲ್ಲಿ ಬಿದ್ದೋದೆ ಅಮ್ಮ ನನಗೆ ಕಾಪಾಡು ಅಂತ ಹೇಳಿ ಕಿಚ್ಚಾಡ್ತಾ ಇರ್ತಾನೆ. ಆಗ ಮನೋಜ ಇಲ್ಲೇ ಇದೆಯಾ ಕಣೋ ಎಲ್ಲೂ ಇಲ್ಲ ಅಂತ ಹೇಳಿದಾಗ ಅಲ್ಲ ಸೂರ್ಯ ಅವರೇ ನಿಮ್ಗೆ ಅಷ್ಟು ಗೊತ್ತಾಗಲ್ವ, ಅವ್ರು ನಿದ್ದೆಲಿದ್ದಾರೆ, ನೀವು ನೀರು ಹಾಕಿದರೆ ಅವರಿಗೆ ಭಯ ಅನ್ಸಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ರೋಹಿಣಿ. ಆಗ ಸೂರ್ಯ ಹೇಳ್ತಾನೆ ಇದು ಎಬ್ಸೋದು ಅಂದರೆ ನಿಮ್ಮ ಥರ ಅದು ಬಂಗಾರ ಎದ್ದಳು ಅದು ಇದು ಅಂತ ಮಕ್ಳು ಥರ ಎಬ್ಸಿದ್ರೆ ಅವ್ರು ಎದ್ದಳಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಶಾಂತಿ ಹೇಳ್ತಾಳೆ ಅಲ್ಲ ಕಣೋ ನಿನಗಷ್ಟು ಗೊತ್ತಾಗಲ್ವಾ, ಮಲಗಿರೋದ ಮೇಲೆ ನೀರು ಹಾಕ್ತೀಯಲ್ಲ ಅಂತ ಹೇಳಿದಾಗ ಇನ್ನೇನು ಸಕ್ಕರೆ ಎದ್ದಳಿಸಿದ್ರು ಎದ್ದಳಲ್ಲ ಏನು ಮಾಡಲ್ಲ ಇನ್ನೇನು ಮಾಡಬೇಕು, ಈ ಥರ ಹಾಕಿದ್ರೇ ಎದ್ದಳೋದು ಈಗ ಎದ್ದು ಕೂತಿಲ್ವಾ ಅಂತ ಹೇಳ್ತಾರೆ. ಅಮ್ಮ ನೋಡಮ್ಮ ತುಂಬ ಸುಸ್ತಾಗಿದೆ, ಇವ್ನು ಯಾಕಮ್ಮ ಹಿಂಗೆ ಮಾಡ್ತಾನೆ ಇವನು ಅಂತ ಹೇಳಿ ಮನೋಜ್ ಹೇಳ್ತಾನೆ. ನೋಡ್ರಿ ಇವನು ಈ ಥರ ಮಾಡಿದ್ರೆ ಹೆಂಗೆ ಅಂತ ಕೇಳಿದಾಗ ಯಾಕೋ ಸೂರ್ಯ ಈ ಥರ ಮಾಡ್ತೀಯ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕೇಳ್ತಾರೆ. ಸೂರ್ಯ ಹೇಳ್ತಾನೆ ಅಲ್ಲಪ್ಪ ಹೀಗೆ ಮಲಗಿದ್ರೆ ಅವ್ನ ಅಂಗಡಿ ಹೆಂಗೆ ಅವ್ನು ನಡೆಸ್ತಾನೆ, ಅಂಗಡಿ ಹೇಗೆ ಓಪನ್ ಮಾಡ್ತಾನೆ, ಬೆಳಗ್ಗೆ ಬೇಗ ಎದ್ದೇಳಬೇಕು ತಾನೇ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಶಾಂತಿ ಹೇಳ್ತಾಳೆ ಅವ್ರ ಅಂಗಡಿ ಅವ್ರ ಇಷ್ಟ, ನಿನಗೇನೋ ಕಷ್ಟ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ ಅವತ್ತು ಹೇಳ್ದ ಪೆಂಗೆ ಇವನು 27 ಲಕ್ಷ ನಾನು ಇದರಲ್ಲೇ ದುಡ್ದುಬಿಟ್ಟು ಕೊಡ್ತೀನಿ ಅಂತ, ಇವನು ಈ ಥರ ಮಲಗಿದ್ರೆ ನಾನು ಅಪ್ಪಂಗೆ ಹೆಂಗೆ ಯಾವಾಗ ಕೊಡ್ತಾನೆ 27 ಲಕ್ಷ, ಅವ್ನು 27 ಲಕ್ಷ ಕೊಟ್ಬಿಟ್ಟು ಆಮೇಲೆ ಅವ್ನು ಎಷ್ಟು ಬೇಕಾದರೂ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಸೂರ್ಯ. ಆಗ ರಂಗನಾಥ್ ಅವ್ರು ಹೇಳ್ತಾರೆ ಲೋ ಮನೋಜ, ನಾವು ಯಾವುದೇ ಕೆಲಸ ಮಾಡಬೇಕು, ನಾವು ಉದ್ಧಾರ ಆಗಬೇಕು ಅಂತಂದರೆ ಬೆಳಗ್ಗೆ ಬೇಗ ಎದ್ದು ನಮ್ಮ ಕೆಲಸನ ನಾವು ನೋಡಬೇಕು, ಆಗಲೇ ಒಬ್ಬ ವ್ಯಕ್ತಿ ಮೇಲೆ ಬರೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಶಾಂತಿ ಹೊಡೆದ್ಬಿಟ್ಟು ಎದ್ದಳ ಮೇಲೆ ಹೋಗಿ ರೆಡಿ ಆಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರೋಹಿಣಿ ಮನೋಜ್ ಮುಖ ನೋಡಿಕೊಂಡು ಗುರಾಯಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಮೀನಾ ಅಡುಗೆ ರೂಮಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಮೀನಾಗೆ ಬಂದ್ಬಿಟ್ಟು ಏನೇ ಮಾಡ್ತಾಯಿದ್ದೀನಿ ನೀನು ಅಂತ ಕೇಳಿದಾಗ ಅತ್ತೆ ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ನೀನೇನು ಮಾಡ್ತಿದ್ದಿ ಅಂತ ಕಾಣಿಸ್ತಾ ಇದೆ, ಏನು ಅಡುಗೆ ಮಾಡ್ತಿದ್ದಿ ಅಂತ ಕೇಳ್ತಾರೆ. ಏನು ಮಾಡಬೇಕು ಅತ್ತೆ ಮಧ್ಯಾಹ್ನಕ್ಕೆ ಅಂತ ಕೇಳಿದಾಗ ಮಧ್ಯಾಹ್ನಕ್ಕೆ ಏನು ಮಾಡ್ತೀಯ ಅಂದರೆ ಅನ್ನ ಸಾರು ಹಪ್ಪಳ ಉಪ್ಪಿನಕಾಯಿ ಆಮೇಲೆ ಒಬ್ಬಟ್ಟು ಅದು ಇದು ಅಂತ ಲೀಸ್ಟ್ ಹೇಳ್ತಾನೆ ಇರ್ತಾಳೆ. ಹಾಗೆ ವೆಜ್ ಬಿರಿಯಾನಿ ಮಾಡಿಬಿಟ್ಟು ಅದಕ್ಕೊಂದು ಪನ್ನೀರ್ ಮಸಾಲ ಅಂತ ಮಾಡಿಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾಂತಿ. ಅದನ್ನು ಇದರಲ್ಲಿ ಅಂಗಡಿ ಕಳಿಸ್ಬೇಕು ಅಂತ ಹೇಳಿದಾಗ ಅತ್ತೆ ಮಾವಂಗೆ ಏನು ಮಾಡಬೇಕು ಅದನ್ನು ಹೇಳಿ, ನಿಮಗೇನು ಮಾಡಿಕೊಡ್ಬೇಕು ಅದು ಹೇಳಿ, ಮನೆಯವರಿಗೆ ಎಲ್ಲರಿಗೂ ಏನು ಮಾಡ್ಕೊಡ್ಬೇಕು ಅದು ಹೇಳಿ, ಆದರೆ ಅಂಗಡಿ ಕಳ್ಸೋಕ್ಕೆ ಮಾತ್ರ ನಾನು ಮಾಡಿಕೊಡಲ್ಲ ಅಂತ ಹೇಳಿದಾಗ ಶಾಂತಿ ಏನೇ ಅದು ಮಾಡಿದರೆ ನಿನ್ನ ಕೈ ಬಿದ್ದೋಗುತ್ತಾ ಅಂತ ಹೇಳ್ಬಿಟ್ಟು ಶಾಂತಿ ಅವಾಜಾಗ್ತಾಳೆ. ಮೀನಾ ಹೇಳ್ತಾಳೆ ಅಲ್ಲ ಅತ್ತೆ ಎಲ್ಲರಿಗೂ ಏನೇನು ಅಡುಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ನಾನು ಯಾವಾಗಲೂ ಮಾಮೂಲಿಯಾಗಿ ಯಾವ ಥರ ಅಡುಗೆ ಮಾಡ್ತಿದ್ನೋ ಅದೇ ಥರ ನಾನು ಅಡುಗೆ ಮಾಡ್ತೀನಿ, ಒಬ್ಬೊಬ್ರಿಗೆ ಒಂದೊಂದು ಬೇಕು ಅಂತ ಅಂದರೆ ನಾನು ಮಾಡೋಕ್ಕಾಗಲ್ಲ, ಅದರಲ್ಲೂ ಮನೋಜ್ ಅವ್ರಿಗೆ ರೋಹಿಣಿ ಗಂಡಂಗಂತೂ ನಾನು ಮಾಡೋಕ್ಕೆ ಹೋಗಲ್ಲ, ಅಂಥದ್ರಲ್ಲಿ ನಾನೀಗ ಮಾಡ್ತೀನಿ ಅಂತ ಹೇಗೆ ಅನ್ಕೋತೀರಾ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಾ. ಆಗ ಶಾಂತಿ ಹೇಳ್ತಾಳೆ ಏನೇ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ, ಏನು ಕೊಬ್ಬು ತೋರಿಸ್ತಿದ್ಯಲ್ಲ, ಯಾಕೆ ನೀನು ಏನಕ್ಕೆ ಈ ಥರ ಮಾಡ್ತಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಹೇಳ್ತಾಳೆ ಅತ್ತೆ ನಾನೇನು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀನಿ, ನೀವು ಹೇಳೋ ಅರ್ಥ ಏನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಾ. ಆಗ ಶಾಂತಿ ಹೇಳ್ತಾಳೆ ಅಲ್ಲ ರಾತ್ರಿ ರೂಮ್ ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಅಲ್ಲಿ ನೀರು ಹಾಕ್ದ, ನೀನು ನೋಡಿದ್ರೆ ಈ ಥರ ಕೋಪ ಮಾಡ್ಕೊಂಡು ಅಡುಗೆ ಮಾಡಲ್ಲ ಅಂತಿದ್ಯಾ, ನನಗೆ ಗೊತ್ತು ಕಣೆ ನಿಮ್ಮದು ಅಂತ ಹೇಳ್ತಾಳೆ ಶಾಂತಿ. ಅತ್ತೆ ಹಾಗೇನು ಇಲ್ಲ, ನಿಮ್ಮ ದೊಡ್ಡ ಮಗಂಗೆ ಏನು ಮಾಡ್ಕೊಡ್ಬಾರ್ದು ಅಂತ ನನಗೆ ಹೇಳಿದ್ದಾರೆ, ಅದಕ್ಕೆ ನಾನು ಮಾಡ್ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಾ. ಆಗ ಶಾಂತಿ ಹೇಳ್ತಾಳೆ ಅಲ್ಲ ಕಣೆ ರೂಮ್ ಬೇಕಾ ನಿನಗೆ, ರೂಮು ಇಷ್ಟು ದಿನ ಬೀದಿಯಲ್ಲಿ ತಾನೇ ನೀನು ಮಲ್ಕೋತಾ ಇದ್ದಿದ್ದು, ಈಗ ನೀನು ರೂಮ್ ಬೇಕಾ, ನಿನಗೆ ಅಸಹ್ಯ ಆಗಲ್ವೈತಲ್ಲ ಮಾತಾಡೋಕ್ಕೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ ಅತ್ತೆ ಸಾಕು ನಿಲ್ಲಿಸಿ, ನಾನು ನೋಡ್ತಾನೆ ಇದ್ದೀನಿ ನೀವು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀರಾ, ನೀವು ಹೇಗತ್ತೆ ನಮ್ಮ ನೋಡಿದ್ರೆ ನೀವು ಈ ಥರ ಮಾಡ್ತೀರಾ, ಯಾಕತ್ತೆ ಇಷ್ಟೊಂದು ವಿಷಯ ಕಾಡ್ತೀರಾ ನಮ್ಮನ್ನು ನೋಡಿದ್ರೆ, ಏನಕ್ಕೆ ನಾವು ಅಂಥದ್ದು ಏನು ಮಾಡಿದ್ದೀವಿ ನಿಮಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಾ. ಶಾಂತಿ ಹೇಳ್ತಾಳೆ ಅಲ್ಲ ಕಣೆ ರೂಮ್ ಬೇಕಾ ನಿನಗೆ, ರೂಮು ನಿಮ್ಮ ಮನೇಲಿ ಏನು ಸಪ್ರೇಟಾಗಿ ರೂಮ್ ಕಟ್ಟಿಸ್ಕೊಟ್ಟಿದ್ದೀರಾ ನಿನಗೆ, ಅಲ್ಲ ಕಣೆ ರೂಮ್ ಸಿಕ್ಕಿಲ್ಲ ಅಂದ್ಬಿಟ್ಟು ಇಷ್ಟೆಲ್ಲ ಮಾತಾಡ್ತಿದ್ದಿಲ್ಲ, ನಿನ್ನ ನಾಚಿಕೆ ಮಾನ ಮರದಿ ಇಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಶಾಂತಿ. ಆಗ ಮೀನಾ ಹೇಳ್ತಾಳೆ ನೋಡಿ ಅತ್ತೆ ನಾನು ನೋಡೋವರೆಗೂ ನೋಡ್ತೀನಿ, ಆಮೇಲೆ ನಾನು ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಚೇರ್ ತಳ್ಬಿಟ್ಟು ನಿಮಗೆ ಇಷ್ಟ ಇದ್ದರೆ ನಿಮ್ಮ ಮಗಂಗೆ ಅಡುಗೆ ಮಾಡಿಕೊಡಿ, ನಾನು ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಹೋಗಿಲ್ಲೇ ನೀನು ಮಾಡದೇ ಇದ್ರೇನು ನೀನೇ ಮಾಡಿಕೊಟ್ರೆನಾ ಈ ಮನೇಲಿ ನಡೆಯುತ್ತೆ, ನಾನೇ ಮಾಡ್ತೀನಿ ಹೋಗು ನನ್ನ ಮಗಂಗೆ ಅಡುಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.